ನಮಸ್ಕಾರ ವೀಕ್ಷಕರೇ, ರಿಚ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸೈಫ್ ಅಲಿ ಖಾನ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಏನು ಈ ಸಂಖ್ಯಾಶಾಸ್ತ್ರದ ಬಗ್ಗೆ ಹೆಸರುಗಳು ಎಷ್ಟು ಅಕ್ಷರದಲ್ಲಿರಬೇಕು, ಅದಕ್ಕೆ ಏನೇನು ರೂಲ್ ಇದೆ ಅನ್ನೋದ್ರ ಬಗ್ಗೆ ನಾನು ಹೋದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗಲೂ ಒಂದ್ಸರ್ತಿ ಹೇಳ್ತೀನಿ ನೋಡಿ. ಇದು 14 ಡೈಮೆನ್ಷನ್ ಅಲ್ಲಿ ಇರಬೇಕು. 14 ಡೈಮೆನ್ಷನ್ ಅಂತಂದ್ರೆ 9 ನವಗ್ರಹಗಳು, 5 ಪಂಚಭೂತಗಳ ಸಂಖ್ಯೆ. ಇವನ್ನ ಕೂಡಿದ್ರೆ 14 ಬರ್ತವೆ. ಈ 14 ರೀತಿ ಏನೇನು ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ವಿವರಣೆ ಕೊಟ್ಟಿದ್ದೀನಿ ನೋಡಿ. ಸೈಫ್ ಅಲಿ ಖಾನ್ ಅವ್ರಿಗೆ ಈ ರೀತಿ ತೊಂದರೆ ಯಾಕಾಯ್ತು, ಅವರ ಹೆಸರಿನಲ್ಲಿ ಏನಾದ್ರೂ ಜನ್ಮಶತ್ರು ಸಂಖ್ಯೆಗಳಿದಾವ ಅಥವಾ ಏನ್ ರೂಲ್ ತಪ್ಪಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಜನ್ಮಶತ್ರು ಸಂಖ್ಯೆಗಳಂದ್ರೆ ನಾನು ಇಲ್ಲಿ ಬರಿತಾ ಇದ್ದೀನಿ. 16, 17, 74, 73, 89, 98, 92 ಇವು ಜನ್ಮಶತ್ರು ಸಂಖ್ಯೆಗಳು. ಸೈಫ್ ಅಲಿ ಖಾನ್ ಅಂತ ನಾವು ಬರೆದ್ರೆ ಅದು 11 ಅಕ್ಷರಗಳಲ್ಲಿದೆ. 11 ಅಕ್ಷರಗಳಿಗೂ ಒಂದೊಂದಕ್ಕೆ ಒಂದೊಂದು ವ್ಯಾಲ್ಯೂ ಇದೆ. ಅದನ್ನ ಇಲ್ಲಿ ಬರಿತಾ ಇದ್ದೀನಿ ನೋಡ್ರಿ. ಎಸ್ ಅಂದ್ರೆ 3, ಎ ಅಂದ್ರೆ 1, ಐ ಅಂದ್ರೆ 1, ಎಫ್ ಅಂದ್ರೆ 8. ಸೈಫ್ ಅಲಿ ಅನ್ನೋದಕ್ಕೆ ಎ ಅಂದ್ರೆ 1, ಎಲ್ ಅಂದ್ರೆ 3, ಐ ಅಂದ್ರೆ 1. ಖಾನ್ ಕೆ ಅಂದ್ರೆ 2, ಎಚ್ ಅಂದ್ರೆ 5, ಎ ಅಂದ್ರೆ 1, ಎನ್ ಅಂದ್ರೆ 5. ಇದನ್ನ ಟೋಟಲ್ ಮಾಡಿದಾಗ 31 ಬಂತು. 31 ಅಂದ್ರೆ ಅದನ್ನ ನೇಮ್ ನಂಬರ್ಗೆ ಇಟ್ಕೋಬಾರ್ದು, ಬ್ಯಾಡ್ ನಂಬರ್ ಅಂತ ಹೇಳ್ತೀವಿ. 13 ಮತ್ತೆ 31 ಡೆತ್ ನಂಬರ್ಸ್ ಅಂತಾನೂ ಹೇಳ್ತಾರೆ ಕೆಲವರು. ನಾನು ಇದನ್ನ ನಿಮಗೆ ಅರ್ಥ ಆಗೋದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. 31 ಅನ್ನೋದನ್ನ ಇವ್ರ ಡೇಟ್ ಆಫ್ ಬರ್ತ್ನ ಪ್ಯಾಟ್ರನ್ ತರ ಮಾಡಿಟ್ಕೋಬೇಕು. ಏನ್ ಇವ್ರ ಡೇಟ್ ಆಫ್ ಬರ್ತು? ಇವರ ಡೇಟ್ ಆಫ್ ಬರ್ತು 16/8/1970. ಇದನ್ನ ನೀವು ಪ್ಯಾಟ್ರನ್ ಮಾಡಿಟ್ಕೋಬೇಕು. 16 ಅನ್ನೋ ಸಂಖ್ಯೆನ 1 + 6 = 7. 8ನ್ನ 0 + 8 ಅಂದ್ರೂ 8 ಅದು. 1970ನ 1 + 9 + 7 + 0 ಅಂತ ಹಾಕೋಬೇಕು. ಆಗ ಅದನ್ನು ಕೂಡಿದ್ರೆ 8ನೇ ನಂಬರ್ ಬರುತ್ತೆ. ಈಗ ಈ 3 ಸಂಖ್ಯೆಗಳನ್ನು ಕೂಡಬೇಕು. ಮೂರು ಸಂಖ್ಯೆಗಳು ಕೂಡಿದಾಗ 8 8 16, 7 23. 23 ಅನ್ನೋ ಸಂಖ್ಯೆನ 2 + 3 5 ಅಂತ ಹಾಕೋಬೇಕು. ಈಗ ಅದೇ ಒಂದು ಪ್ಯಾಟ್ರನ್ನ ಕೆಳಗಡೆ ಹಾಕಿ 7-8-8-5 ಅಂತ ಬಂತು. ಈಗ ಅವ್ರ ನೇಮ್ ನಂಬರು 31 ಅನ್ನೋ ಸಂಖ್ಯೆನ 7ರ ಕೆಳಗಡೆ 3, 5ರ ಕೆಳಗಡೆ 1 ಅಂತ ಹಾಕ್ಬೇಕು. ಈಗ ಅದನ್ನು ಕೂಡಿ 7 3 10. 10 ಅಂದ್ರೆ 0 ಲೆಸ್ ಮಾಡಿ 1 ಅಂತ ಹಾಕ್ಬೇಕು. ಇವಾಗ 5 + 1 6 ಅಂತ ಹಾಕ್ಬೇಕು. ಈಗ ನೋಡಿ 6 ಮತ್ತೆ 1 ಅಂದ್ರೆ 1 6 ಅಂತ ಬಂತು. 1 6 ಅನ್ನೋದು ನಾನು ಇದುವರೆಗೆ ಹೇಳ್ದಂಗೆ ಅದು ಜನ್ಮಶತ್ರು ಸಂಖ್ಯೆ. ಯಾರಿಗೆ ಏನು ಬೇಕಾದ್ರೂ ಮಾಡ್ಬೋದು ವೀಕ್ಷಕರೇ, ಯಾರಿಗೆ ಏನು ಬೇಕಾದ್ರೂ ಮಾಡ್ಬೋದು. ಅವರಿಗೆ ಪ್ರಾಣಾಪಾಯ ತಂದಿಟ್ಟಿದೆ ಆ ಸಂಖ್ಯೆ. ಆದ್ರಿಂದ ನೀವು ನಿಮ್ಮ ಮಕ್ಕಳಿಗೆ ನಾನು ಹೇಳಿದ ರೀತಿ ನೀವು ಚೆಕ್ ಮಾಡಿದಾಗ ಇಂಥ ಸಂಖ್ಯೆಗಳು ಬಂದಾಗ ಅವರು ಯಾವುದೋ ಒಂದು ರೀತಿನಲ್ಲಿ ಇಕ್ಕಟ್ಟಿಗೆ ಸಿಗಾಕೊಳ್ಳೋ ಅಂತ ಸಂಭವ 100%ಗೆ 1000% ಇರುತ್ತೆ. ಇದನ್ನ ಇನ್ನ ಮುಂದುವರೆದು ಈ ಸೈಫ್ ಅಲಿ ಖಾನ್ ಅವರ ಡೇಟ್ ಆಫ್ ಬರ್ತ್ನ ಪಿರಮಿಡ್ ನಂಬರ್ ಮಾಡಿದ್ರೆ ಅದು 3ನೇ ನಂಬರ್ ಬರುತ್ತೆ. ಅವರ ಡೆಸ್ಟಿನಿ ನಂಬರ್ ಅಂದ್ರೆ ಭವಿಷ್ಯದ ಸಂಖ್ಯೆ 5ನೇ ನಂಬರ್ ಬರುತ್ತೆ. ಈಗ ಅವರ ನೇಮ್ ನಂಬರು 31 ಬರುತ್ತೆ. ಆ ನೇಮ್ಗೊಂದು ಪಿರಮಿಡ್ ನಂಬರ್ ಬರುತ್ತೆ. ಆ ಪಿರಮಿಡ್ ನಂಬರ್ 46.
ಇವು ಒಂದಕ್ಕೊಂದಕ್ಕೂ ಫ್ರೆಂಡ್ಲಿ ನಂಬರ್ ಇದ್ರೂ ಸಮೇತವಾಗ್ಲೂ ಅವರಿಗೆ 16 ಅನ್ನೋ ಡೆಡ್ ಆಂಟಿ ನಂಬರ್, ಅದು ಜನ್ಮಶತ್ರು ಸಂಖ್ಯೆ ಅಂತ ಹೇಳ್ತೀವಿ. ಆ ರೀತಿ ಇದ್ದಾಗ ಅವರಿಗೆ ಅವರ ಲೈಫ್ನಲ್ಲಿ ಅವರಿಗಿಂತ 12 ವರ್ಷ ದೊಡ್ಡವರಾದಂಥ ಅಮೃತ್ ಸಿಂಗ್ ಅನ್ನೋವ್ರನ್ನ ಇವ್ರು ಮದುವೆ ಮಾಡ್ಕೊಂಡಿದ್ರು. ಆದರೆ ಅವರಿಬ್ರು ದೂರ ಇದ್ದಾರೆ. ಅನಂತರ 21ನೇ ತಾರೀಕು ಹುಟ್ಟಿರೋಂಥ ಅವ್ರನ್ನ ಕರೀನಾ ಕಪೂರ್ ಅನ್ನೋರ್ನ ಮದುವೆ ಮಾಡ್ಕೊಂಡಿದ್ದಾರೆ. ನೀವುಗಳು ನಿಮ್ಮ ಮಕ್ಕಳ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ಗಳನ್ನ ಹೇಳಿದ ರೀತಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಈ ರೀತಿ ಬಂದ್ರೆ 100%ಗೆ 1000% ನೀವು ಇಕ್ಕಟ್ಟಿನಲ್ಲಿ ಸಿಗಾಕೊಳ್ಳೋ ಅಂತ ಒಂದು ಸಂದರ್ಭಗಳು ಬರುತ್ತೆ, ಅಥವಾ ಮುಂದುವರೆದು ಇನ್ನೂ ದೊಡ್ಡ ದೊಡ್ಡ ತೊಂದರೆಗಳಾಗಬಹುದು. ಇದಕ್ಕಾಗಿ ನೀವು ಭಯಪಡೋ ಅಗತ್ಯ ಇಲ್ಲ. ನೋಡಿ, ಇದು ನನ್ನ ನಂಬರು. ನಾನು ಸಂಖ್ಯಾಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ, KP ಅಸ್ಟ್ರಾಲಜಿ ಇದ್ರ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ. ಹೆಸರನ್ನ ಯಾವ ರೀತಿ ಇಡಬೇಕು, ಯಾವ ರೀತಿ ಇಡಬಾರ್ದು, ಬ್ಯಾಡ್ ನಂಬರ್ಸ್ ಅಂದರೆ ಏನು, ಬ್ಯಾಡ್ ನಂಬರ್ಸಲ್ಲಿ ಹೆಸರು ಇಟ್ಕೊಂಡಾಗ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇವಾಗಲೇ ಅರ್ಥ ಆಗಿದೆ. ಆದ್ದರಿಂದ ನೀವು ನನಗೆ ಕಾಲ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ಗಳನ್ನ ನನಗೆ ಕಳಿಸ್ಕೊಟ್ಟಿದ್ದೆ ಆದರೆ ಅದು ಏನು ತೊಂದರೆ ಇದೆ ಅನ್ನೋದನ್ನು ನಾನು ಚೆಕ್ ಮಾಡಿ ನಿಮಗೆ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಹೆಸರುಗಳನ್ನು ನಾನು ಸರಿ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.